ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಯಮ ನೀನು ಹಾ ನೋಡು ಕಪಾಲಕ್ಕೆ ಒಂದೇ ದಿನಕ್ಕೆ ಫೇಮಸ್ ಆಗ್ಬಿಟ್ರೆ ಆ ವೆಯ್ಟೇಜ್ ತಡ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಅದು ತಾತ್ಕಾಲಿಕ, ಅಂದ್ರೆ ಬೇಸ್ಲೆಸ್ ಮನೆ ತರ ಎಷ್ಟು ದಿನ ಉಳ್ಕೊಳ್ಳುತ್ತೆ, ಅದು ಹೊಟ್ಟೋಗುತ್ತೆ. ಈಗ ಹೇಳ್ತಿದ್ರಲ್ಲ ಹ್ಯಾಪಿ ಬರ್ತ್ಡೇ ನಿಮಗೆ ವಂದನೆ, ಪಾಪ ಹುಡುಗನ್ನ ಗಮನಿಸ್ತಾನೆ ಇಲ್ಲ. ಮಗ ನಾನು ಯಾಕ ಪಾಪ ಹಿಂಗ್ ತಗೊಂಡೋಗಿ ಅವ್ರನ್ನ ಹಿಂಗ್ ಕೂರಿಸ್ಬಿಟ್ರಿ, ಅವ್ರು ಎಲ್ಲಿ ಹೋದ್ರು ಅಂತಾನೆ ಇಲ್ಲ. ಬನ್ರೋ ಬಿರಿಯಾನಿ ತಿನ್ನ ಬನ್ರೋ ನನ್ನ ಮಕ್ಕಳ್ರ. ಪಾಪ ಎಲ್ಲೋ ಕೆಲ್ಸಕ್ಕೆ ಹೋಯ್ತವನೆ. ಆಮೇಲೆ ಇವ್ರು ಮುದ್ದೆ ಡಾಲರ್ 650. ಪಾಪ ಹುಡುಗಿ ಕೆಲಸ ಮಾಡ್ಕೊಂಡಿತ್ತು. ಅದೇ ಅವ್ರು ಡಾಲರ್ 650 ಮಾತ್ರ ಬಿಸಿ ರಾಗಿ ಇಟ್ಟು ನಮ್ಮತ್ತವ್ರಿಗೆ ಅದೇ. ಆ ಹುಡುಗಿ ಪಾಪ ಕೆಲಸ ಮಾಡ್ಕೊಂಡು ಚೆನ್ನಾಗಿತ್ತು. ಆ ಹುಡುಗಿನೂ ಪಾಪ ಮುಖ್ಯ ತೆರೆಗಿಲ್ಲ. ಅಯ್ಯೋ ಈಗ ಇನ್ನೊಬ್ಳು ಫೇಮಸ್ ಆಗ್ಬಿಟ್ಟವಳಲ್ಲ. ಯಾರು? ಟಚ್ಚು. ಇದು ನ್ಯಾಯನಾ? ನಿಂಗೆ ಸರಿ ಅನ್ಸುತ್ತಾ? ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ. ಪಾಪ ಆವಾಜ್ ಆಗ್ತಿತ್ತು ಒಂದ್ ಹುಡುಗ, ಅವಂದು ಹಂಗೆ ಮಾಡ್ಬಿಟ್ರು. ಅವನು ಅಣ್ಣ ಎಲ್ಲ ಏನ್ ಮಾಡ್ತಾರೆ, ತಗೋಗಿ 18ನೇ ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಕೂರ್ಸೋದು ಸ್ಟಾರ್ಟಿಂಗು. ಆಮೇಲೆ ಪಾಪ ಅವ್ರನ್ನ ಹಂಗೆ ಒಂದೊಂದೇ ಹಂತವಾಗಿ ಇಳಿಸ್ಬಿಟ್ಟು ಕಳಿಸ್ತಾರೆ. ಒಂದೊಂದೇ ಹಂತವಾಗಿ ಇಳಿಸಿದ್ರೆ ಪರವಾಗಿಲ್ಲ, ಒಬ್ಬೊಬ್ರು ದೂಡೇ ಬಿಡ್ತಾರೆ. ಅದಕ್ಕೆ ಪಾಪ ಅದು ಮಾಡ್ತಕ್ಕಂಥವ್ರಿಗೆ ಎಷ್ಟು ಕೊಡ್ತೀರಾ ಅಷ್ಟು ಗೌರವ ಕೊಡಿ. ನೀವು ಪಾಪ ಓವರ್ ಕೊಟ್ಬಿಡೋದು. ಆಮೇಲೆ ಪಾಪ ನೋಡಿ ಇಷ್ಟೆಲ್ಲ ಮಾಡ್ದಂಥವ್ರು ಎಷ್ಟು ಸಂಕಷ್ಟ ಐತೆ, ಅದೈತೆ ಇದೈತೆ, ಅವ್ರನ್ನ ಕೇಳ್ತಾ ಇಲ್ಲ. ಪಾಪ ಅವ್ರು ಫ್ರಸ್ಟ್ರೇಷನ್ಗೆ ಹೋಗ್ತಾರೆ. ಆಮೇಲೆ ಅಪ್ಪಾಜಿ ನಾವು ಹಂಗೆ ಅಪ್ಪಾಜಿ, ನಾವು 18ನೇ ಫ್ಲೋರಿಗೆ ಹೋಗ್ಬೇಕಾದ್ರೆ ಸೀದಾ ಲಿಫ್ಟಲ್ಲೇ ಹೋಗೋದಲ್ಲ, ಸ್ಟೆಪ್ಸ್ ಇರುತ್ತೆ, ಕಷ್ಟಪಟ್ಟು ಸ್ಟೆಪ್ಸಲ್ಲೇ ಹೋಗ್ಬೇಕು. ಆಗ ಅಲ್ಲಿ ಶಾಶ್ವತವಾಗಿ ಒಂದು ಬೆಡ್ರೂಮ್ ಸಿಕ್ಕೇ ಸಿಗುತ್ತೆ.